ಹಾಯ್ ಹಲೋ ನಮಸ್ಕಾರ. MS ವಿಜನ್ ಅಕಾಡೆಮಿಗೆ ಸ್ವಾಗತ. ಏನು ಸಿಗ್ನಲ್ ಒಂದು ನಿಯಮ ಐತಿ, ಒಂದು ಕಂಡೀಷನ್ ಐತಿ. ನೀ ಹಿಂಗಿರ್ಬೇಕಪ್ಪ, ಕ್ಲಾಸ್ ರೂಮ್ ಒಳಗ ನೀವು ಹಿಂಗ ಬಿಹೇವಿಯರ್ ಮಾಡಬೇಕು, ಕ್ಲಾಸ್ ರೂಮ್ ಹೊರಗಡೆ ಹಿಂಗ ಬಿಹೇವಿಯರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಏನೈತಿ ಕಟ್ಟುಬದ್ಧವಾಗಿರ್ತಕ್ಕಂಥ ನಿಯಮಬದ್ಧವಾಗಿರ್ತಕ್ಕಂಥ ವ್ಯವಸ್ಥೆ. ಓಕೆ, ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಯಾವ್ದು ಹೇಳ್ರಿ? ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಲರ್ನಿಂಗ್ ಟೀಚಿಂಗ್ ಅಪ್ಟಿಟ್ಯೂಡ್ ಒಳಗಡೆ ಬಹಳ ಸಲ ಪ್ರತಿ ಒಂದು ಎಕ್ಸಾಮ್ ಒಳಗಡೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕ್ವಶನ್ ಗಳು ಎಲ್ಲಿ ನೋಡ್ತೀವಿ ನಾವು? ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಲರ್ನಿಂಗ್. ಈಗ ನಾವು ಇಸ್ ಆಲ್ಸೋ ಕಾರ್ಡ್ ಆಸ್ ಅಪರೆಂಡ್ ಕಂಡೀಷನಿಂಗ್. ನೋಡಿ, ಅಪರೆಂಡ್ ಯಾರು ಹೇಳ್ರಿ? ಯಾವ್ದು ಅಪರೆಂಡ್? ಟೀಚರ್ಸ್. ಹೌದಾ? ಇಡೀ ಕ್ಲಾಸ್ ರೂಮ್ ನ ಕಂಟ್ರೋಲ್ ಮಾಡೋರು ಯಾರ್ರಿ? ಟೀಚರ್. ಒಳಗಡೆ ಹೆಂಗ್ ಕ್ವಶನ್ ಗಳು ರೇಸ್ ಆಗ್ತಾವಪ್ಪ ಅಂದ್ರೆ ಈ ರೀತಿ ಕ್ವಶನ್ ಗಳು ರೇಸ್ ಆಗ್ತಾವ. ಹೌದಾ? ಡೈರೆಕ್ಟ್ ಕ್ವಶನ್ ಗಳು ಇರಲ್ಲ ಇಲ್ಲಿ. ಡೈರೆಕ್ಟ್ ಕ್ವಶನ್ ಡೈರೆಕ್ಟ್ ಆಗಿರ್ತಕ್ಕಂಥ ಮ್ಯಾಟರ್ ಇರಲ್ಲ, ಇಂಡೈರೆಕ್ಟ್ ಆಗಿರ್ತದ. ನಿಮಗೆ ಆ ಕಾನ್ಸೆಪ್ಟ್ ಎಷ್ಟು ಚಂದ ಅರ್ಥ ಆಗೈತಿ, ಅದ್ರ ಬಗ್ಗೆ ನೀವು ಆಳವಾಗಿ ಏನ್ ತಿಳ್ಕೊಂಡಿರ ಅಂತ. ಹೌದಾ? ಯಾವಾಗ ಒಂದು ವಿಷಯದ ಬಗ್ಗೆ ನೀವು ಓವರ್ ಆಲ್ ಆಗಿ ಇದನ್ನ ಸೆಂಟರ್ ಮಾಡ್ಕೊಂಡು ಓವರ್ ಆಲ್ ಆಗಿ ನೀವು ಅದ್ರ ಬಗ್ಗೆ ತಿಳ್ಕೊಂಡಾಗ ಏನಾಗುತ್ತಪ್ಪ ಅಂದ್ರೆ ಆ ಕ್ವಶನ್ ಯಾವ ರೀತಿ ಕೊಟ್ರೆ ನೀವು ಅಟೆಂಡ್ ಮಾಡಕ ಸಾಧ್ಯ ಆಗುತ್ತೆ. ದಟ್ ಇಸ್ ಆಮೇಲೆ ಡೆಫಿನೇಷನ್ಸ್ ಅಂಡ್ ಫಾರ್ಮುಲಾಸ್. ನಾನು ಫಸ್ಟ್ ಕ್ಲಾಸ್ ಒಳಗೆ ಡೆಫಿನೇಷನ್ ಬಗ್ಗೆ ಮಾತಾಡಿದ್ದೆ. ಯಾರ್ದಾಗಿರ್ಬೋದಪ್ಪ ಅಂದ್ರೆ ಶ್ರೀ ಅರವಿಂದ ಘೋಷ್ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಆಗಿರ್ಬೋದು, MK ಗಾಂಧಿ ಅವರಾಗಿರ್ಬೋದು. ಹೌದಾ? ಹೆಂಗ್ ನೆನ್ಪಿಟ್ಕೊಂತೀರಿ ಅವ್ರು ಏನು ವರ್ಡ್ಸ್? ನಾನು ಅವತ್ತು ಹೇಳಿದೆ, ಒಂದೊಂದು ವರ್ಡ್ ಅನ್ನ ನೀವು ಏನ್ ಮಾಡಿದ್ರೆ ಪ್ರಿಪೇರ್ ಮಾಡಿದ್ರೆ ಸಾಕು, ಆ ಒಂದು ಡೆಫಿನೇಷನ್ ಯಾರು ಹೇಳ್ಯಾರ ಅಂತ ಗೊತ್ತಾಗುತ್ತೆ ಅಂತ. ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಏನಾದ್ರು ಹಿಟ್ಲರ್ ಕೇಳಿರಲ್ಲ? ಹಿಟ್ಲರ್ ಹೌದಾ ಸರ್ವಾಧಿಕಾರಿ. ಹೌದಾ? ಪ್ರಜಾಪ್ರಭುತ್ವದೊಳಗಡೆ ಪ್ರಜೆಗಳು ಇದು ಸರ್ಕಾರ, ಬಟ್ ಸರ್ವಾಧಿಕಾರಿ ಹೇಳ್ರಿ ಆತ್ಮೀಯ ಸರ್ಕಾರ ಅಂತ. ಸೊ ಉತ್ತರ ಕೊರಿಯಾದೊಳಗೆ ಯಾವ್ದಾರ ಕಿಂಗ್ ಜಾಂಗ್ ಹುನ್ ಅದಾನ. ದಟ್ ಈಸ್ ಎಕ್ಸಾಂಪಲ್. ಓಕೆ, ಫಾರ್ ನೋಡ್ರಿ, ಈಗ ಒಂದ್ ಮನೆಯಲ್ಲಿ 5 ಜನ ಇದ್ದಾರೆ ಅಂತಂದ್ರೆ ಅದ್ರಲ್ಲಿ ಒಬ್ರು ದುಡಿದ್ರೆ ಹೆಂಗಿರ್ತದೆ, ಅದೇ ಎಕ್ಸಾಂಪಲ್ 5ಕ್ಕೆ 5 ಜನ ದುಡಿದ್ರೆ ಅದ್ರ ಭವಿಷ್ಯ ಹೆಂಗಿರ್ತದೆ? ದಟ್ ಈಸ್ ಇಂಡಿಯಾ. ಹೌದಾ? ಇಲ್ಲಿ